ಅಕ್ಕಪಕ್ಕದಲ್ಲಿರುವವರೇ ನಿಮಗೆ ಮೋಸ ಮಾಡ್ತಾರೆ, ಹಿಂದಿನಿಂದ ಮುಂದಿನಿಂದ ಚಾಕು ಹಾಕ್ತಾರೆ. ಆದ್ರೆ ಆತ್ಮವಿಶ್ವಾಸಕ್ಕೆ ತಕ್ಕಂತೆ ಬದುಕಿದ್ರೆ ಯಾರ ಪ್ರಮಾಣ ಪತ್ರವೂ ಬೇಡ. ಈ ಮಾತುಗಳು ಸಾಮಾನ್ಯ ವ್ಯಕ್ತಿಯದ್ದಲ್ಲ. ಈಗಾಗ್ಲೇ ನಿಮ್ಗೆ ಗೊತ್ತಿರತ್ತೆ ಈ ಮಾತು ಕರ್ನಾಟಕದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಡಿ.ಕೆ. ಶಿವಕುಮಾರ್ ಅವರದ್ದೇ ಅಂತ. ಡಿ.ಕೆ. ಶಿವಕುಮಾರ್ ಈ ಮಾತುಗಳನ್ನ ಹೇಳಿದ್ದು ಯಾಕೆ? ಇದರಲ್ಲಿ ಯಾವ ರಾಜಕೀಯ ಸಂದೇಶ ಇದೆ? ಒಕ್ಕಲಿಗ ಎಕ್ಸ್ಪೋ ವೇದಿಕೆಯಲ್ಲಿ ಡಿಕೆಶಿ ಕೊಟ್ಟ ಕಟ್ಟೆಚ್ಚರದ ಅರ್ಥ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ ಇವತ್ತಿನ ಸ್ಪೆಷಲ್ ನಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿವೆ. ಒಂದೆಡೆ ಆತ್ಮವಿಶ್ವಾಸ, ಮತ್ತೊಂದೆಡೆ ಒಳಗಟ್ಟಿನ ಅಸಮಾಧಾನ. ಹೌದು, ಅಕ್ಕಪಕ್ಕದಲ್ಲಿರುವವರೇ ಮೋಸ ಮಾಡ್ತಾರೆ ಎಂಬ ಡಿ.ಕೆ. ಶಿವಕುಮಾರ್ ಅವರ ಮಾತು ಇದೀಗ ರಾಜಕೀಯ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನ ಎಬ್ಬಿಸಿದೆ. ಈ ಎಚ್ಚರಿಕೆ ಯಾರಿಗೆ? ಪಕ್ಷದ ಒಳಗಿನ ಅಸೂಯೆನ, ಸಮುದಾಯದ ಒಳಗಿನ ರಾಜಕೀಯನ, ಅಥವಾ ಭವಿಷ್ಯದ ನಾಯಕತ್ವದ ಸಂದೇಶವ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಬನ್ನಿ. ಬೆಂಗಳೂರು ಅರಮನೆ ಮೈದಾನ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026. ಸಾವಿರಾರು ಉದ್ಯಮಿಗಳು, ಯುವಕರು, ಸಮಾಜದ ಮುಖಂಡರ ನಡುವೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭಾವುಕ ಭಾಷಣ. ಇದು ಕೇವಲ ಉದ್ಯಮಿಗಳ ಸಭೆಯಲ್ಲ, ಇದು ರಾಜಕೀಯ ಆತ್ಮಾವಲೋಕನ ಮತ್ತು ಎಚ್ಚರದ ವೇದಿಕೆಯೂ ಹೌದು. ಒಂದೆಡೆ ಯಶಸ್ಸಿನ ಪಾಠ, ಮತ್ತೊಂದೆಡೆ ಒಳಗಿನ ನೋವು, ಮಧ್ಯೆ ರಾಜಕೀಯಕ್ಕೆ ತೀಕ್ಷ್ಣ ಸಂದೇಶ. ವೇದಿಕೆಯಲ್ಲಿ ಇದ್ದದ್ದು ಉದ್ಯಮಿಗಳು, ಸಮುದಾಯದ ನಾಯಕರು. ಆದ್ರೆ ಮಾತುಗಳು ಮಾತ್ರ ರಾಜಕೀಯದ ಒಳ ಹೋರಾಟವನ್ನು ನೇರವಾಗಿ ತೋರಿಸಿದ್ವು. ಅಕ್ಕಪಕ್ಕದಲ್ಲಿರುವವರೇ ಕೆಲವೊಮ್ಮೆ ನಮಗೆ ದೊಡ್ಡ ಅಪಾಯವಾಗುತ್ತಾರೆ ಎಂಬ ಸತ್ಯವನ್ನು ರಾಜಕೀಯದಲ್ಲಿ ನಾನು ಮತ್ತೆ ಮತ್ತೆ ಅನುಭವಿಸಿದ್ದೇನೆ. ಹೊರಗಿನಿಂದ ಶತ್ರು ಬಂದ್ರೆ ಎಚ್ಚರವಾಗಿರುತ್ತೇವೆ, ಆದ್ರೆ ನಮ್ಮವರೇ ಒಳಗಿನಿಂದ ಬೆನ್ನಿಗೆ ಚೂರಿ ಹಾಕುವಾಗ ನೋವು ಮಾತ್ರವಲ್ಲ, ಪಾಠವೂ ಸಿಗುತ್ತದೆ. ಈ ವೇದಿಕೆಯಿಂದ ನಾನು ಒಂದೇ ಮಾತು ಹೇಳಲು ಬಯಸುತ್ತೇನೆ. ಜೀವನದಲ್ಲಾಗಲಿ, ರಾಜಕೀಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಎಚ್ಚರ ತಪ್ಪಬೇಡಿ. ಎಲ್ಲರೂ ನಿಮ್ಮ ಯಶಸ್ಸಿಗೆ ಕೈತಟ್ಟಿ ಸಂಭ್ರಮಿಸುವುದಿಲ್ಲ. ಕೆಲವರು ನಿಮ್ಮ ಬೆಳವಣಿಗೆಯನ್ನ ಸಹಿಸಿಕೊಳ್ಳಲಾರರು. ಅಂತವರಿಂದ ಮೋಸವಾಗುವುದು ಸಹಜ. ಅದಕ್ಕೆ ಮನಸ್ಸು ಕುಗ್ಗಿಸಿಕೊಳ್ಳಬಾರದು. ನಾವು ನಮ್ಮ ಗುರಿ, ನಮ್ಮ ಕರ್ತವ್ಯ, ನಮ್ಮ ಆತ್ಮಸಾಕ್ಷಿಯನ್ನು ಮಾತ್ರ ಹಿಡಿದು ಮುಂದೆ ಸಾಕಬೇಕು. ನಾನು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದವನಲ್ಲ. ನನ್ನ ಹಿಂದೆ ರಾಜಕೀಯ ವಂಶವಿಲ್ಲ, ಅಧಿಕಾರದ ಪರಂಪರೆ ಇಲ್ಲ. ಆದ್ರೆ ಶ್ರಮ, ಹಠ, ಹೋರಾಟ, ಸಹನೆ ಇವುಗಳೇ ನನ್ನ ಶಕ್ತಿ. ಅನೇಕ ಬಾರಿ ನನಗೆ ರಾಜಕೀಯವಾಗಿ ಏಟು ಬಿದ್ದಿದೆ. ಜೈಲಿಗೂ ಹೋಗಿದ್ದೇನೆ. ನನ್ನನ್ನು ಬೀಳಿಸೋಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಈ ಮಟ್ಟಕ್ಕೆ ಬಂದಿದ್ದೇನೆ. ಪ್ರತಿ ಬಾರಿಯೂ ನಾನು ಇನ್ನಷ್ಟು ಬಲವಾಗಿ ಹೊರಬಂದಿದ್ದೇನೆ. ಮುಂದೆಯೂ ನನ್ನ ಬಗ್ಗೆ ಪಕ್ಷದವರೇ ತೀರ್ಮಾನ ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ. ಈ ಮಾತಿನಲ್ಲಿ ಸ್ಪಷ್ಟವಾದ ಸಂದೇಶ ಇದೆ. ನಾಯಕತ್ವದ ತೀರ್ಮಾನ ಹೊರಗಿನಿಂದ ಅಲ್ಲ, ಪಕ್ಷದ ಒಳಗಿನಿಂದಲೇ ಬರಬೇಕು ಎಂಬ ಸೂಚನೆ. ನನ್ನನ್ನು ಬಂಡೆ ಎಂದು ಕರೆಯುತ್ತಾರೆ. ಬಂಡೆ ಪ್ರಕೃತಿ, ಬಂಡೆಯ ಸ್ವಭಾವವೇ ಹಾಗೆ. ಕಡಿದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ ಎಂದು ಹೇಳುವ ಮೂಲಕ ತಮ್ಮ ರಾಜಕೀಯ ದೃಢತೆಯನ್ನ ಬಿಂಬಿಸಿದ್ರು. ಜೊತೆಗೆ ಇದು ತಮಗೆ ಎದುರಾದ ರಾಜಕೀಯ ದಾಳಿಗಳಿಗೆ ನೀಡಿದ ಉತ್ತರ. ಎಷ್ಟೇ ಹೊಡೆದ್ರೂ ನಾನು ಮುರಿಯಲ್ಲ ಎಂಬ ಆತ್ಮವಿಶ್ವಾಸ. ತಮ್ಮ ಮೇಲೆ ನಡೆದ ದಾಳಿಗಳನ್ನು ಡಿಕೆಶಿ ಅವಕಾಶವಾಗಿ ನೋಡ್ತಿದ್ದಾರೆ. ಚಿನ್ನವು ಕೂಡ ಹೆಚ್ಚು ಶಾಖ ಕೊಟ್ಟಾಗಲೇ ಕರಗುತ್ತದೆ. ಕಷ್ಟಗಳು ನಿಮ್ಮನ್ನು ಕರಗಿಸಲು ಅಲ್ಲ, ನಿಮ್ಮನ್ನು ಆಭರಣವಾಗಿಸಲು ಬರುತ್ತವೆ ಎಂಬುದನ್ನ ಜೀವನ ನನಗೆ ಕಲಿಸಿದೆ. ರಾಜಕೀಯ ಕಷ್ಟಗಳೇ ನಾಯಕನನ್ನು ರೂಪಿಸುತ್ತವೆ ಎಂಬ ಸಂದೇಶ ನೀಡಿದ್ರು. ಡಿಕೆಶಿ ತಮ್ಮ ಭಾಷಣದಲ್ಲಿ ರಾಜಕೀಯ ಯಶಸ್ಸನ್ನು ಮಹಾಭಾರತದ ಪಾತ್ರಗಳೊಂದಿಗೆ ಹೋಲಿಸಿದ್ರು. ನಾವು ಯಶಸ್ಸು ಸಾಧಿಸಬೇಕಾದ್ರೆ ಒಂದೇ ಗುಣ ಸಾಕಾಗುವುದಿಲ್ಲ. ನಮ್ಮಲ್ಲಿ ಧರ್ಮರಾಯನ ಧರ್ಮತ್ವ ಇರಬೇಕು, ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು,
ಮಿಥುನನ ನೀತಿ ಇರಬೇಕು, ಭೀಮನ ಬಲ ಇರಬೇಕು ಮತ್ತು ಕೃಷ್ಣನ ತಂತ್ರ ಇರಬೇಕು. ಈ ಎಲ್ಲ ಗುಣಗಳು ಒಂದಾಗಿ ಸೇರಿದಾಗ ಮಾತ್ರ ನಿಜವಾದ ಯಶಸ್ಸು ಸಾಧ್ಯ. ಇದು ಕೇವಲ ಉಪದೇಶವಲ್ಲ, ಇದು ರಾಜಕೀಯದಲ್ಲಿ ಬದುಕುವ ಫಾರ್ಮುಲಾ. ಜೀವನದಲ್ಲಿ ಯಾರು ಸಣ್ಣವರಲ್ಲ. ನೀವು ನಿಮ್ಮನ್ನು ಸಣ್ಣವ ಎಂದು ಭಾವಿಸಿದ ಕ್ಷಣದಿಂದಲೇ ನಿಮ್ಮ ಸೋಲು ಆರಂಭವಾಗುತ್ತದೆ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಸಮಯ ನಿಮ್ಮನ್ನು ಎಲ್ಲಿ ಕರೆದೊಯ್ಯಬೇಕು ಎಂದು ತೀರ್ಮಾನ ಮಾಡುತ್ತದೆ. ಜೈಲು ದಿನಗಳನ್ನು ನೆನಪಿಸಿಕೊಂಡ ಡಿಕೆಶಿ ಭಾವುಕರಾಗಿ ಮಾತನಾಡಿದ್ರು. ನಾನು ಜೈಲಿಗೆ ಹೋಗಿದ್ದ ಸಮಯದಲ್ಲಿ ನನಗಾಗಿ ಪ್ರಾರ್ಥನೆ ಮಾಡಿದ ಸಾವಿರಾರು ಜನರನ್ನು ನಾನು ಮರೆಯಲಾರೆ. ನನ್ನನ್ನು ಜೈಲಿಗೆ ಹಾಕಿದಾಗ ನನಗಾಗಿ ನೀವು ಹರಕೆ ಕಟ್ಟಿಕೊಂಡಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ ಎಂಬ ಅರಿವು ನನಗಿದೆ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ಎಂದಿಗೂ ವಿಫಲವಾಗುವುದಿಲ್ಲ ಎಂಬ ಮಾತು ಈ ಸಭೆಯಲ್ಲಿ ದೊಡ್ಡ ಪ್ರತಿಧ್ವನಿ ಮೂಡಿಸಿತು. ರಾಜಕೀಯಕ್ಕಿಂತಲೂ ಮಾನವೀಯ ಸಂಬಂಧಗಳ ಮಹತ್ವವನ್ನು ಈ ಮಾತು ತೋರಿಸಿತ್ತು. ಇದು ತಮ್ಮ ಬೆಂಬಲಿಗರಿಗೆ ಕೊಟ್ಟ ಭರವಸೆ. ನಿಮ್ಮ ಪ್ರಾರ್ಥನೆಯ ಶಕ್ತಿ ನನಗೆ ಗೊತ್ತು ಎಂಬ ನುಡಿ. ನೀವು ಶ್ರಮ ಪಡಿ, ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ಟೀಕೆಗಳು ಕಾಲದ ಜೊತೆ ಸಾಯುತ್ತವೆ, ಆದ್ರೆ ನೀವು ಮಾಡಿದ ಕೆಲಸಗಳು ಮಾತ್ರ ಉಳಿಯುತ್ತವೆ. ಅದಕ್ಕಾಗಿ ಟೀಕೆಗಳಿಗೆ ಹೆದರಿ ನಿಲ್ಲಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರವಾಗಬೇಕು ಎಂದಿದ್ದಾರೆ. ಇಲ್ಲಿ ಬರುತ್ತೆ ಭಾಷಣದ ಅತ್ಯಂತ ಸ್ಫೋಟಕ ಭಾಗ. ನನ್ನ ಬಗ್ಗೆ ಬೇರೆಯವರಿಗಿಂತ ನಮ್ಮ ಸಮುದಾಯದ ಕೆಲವರೇ ಅಸೂಯೆಯಿಂದ ಟೀಕೆ ಮಾಡ್ತಿದ್ದಾರೆ. ಹಿಂದಿನಿಂದ ಮುಂದಿನಿಂದ ಚಾಕು ಹಾಕ್ತಿದ್ದಾರೆ. ಈ ಮಾತು ಯಾರಿಗೆ? ಈ ಮಾತುಗಳು ನೇರವಾಗಿ ಯಾರ ಕಡೆ ಬೆರಳು ತೋರಿಸ್ತವೆ? ಪಕ್ಷದ ಒಳಗಿನ ನಾಯಕರಿಗ, ಸಮುದಾಯದ ಒಳಗಿನ ರಾಜಕೀಯಕ್ಕ, ಅಥವಾ ಭವಿಷ್ಯದ ನಾಯಕತ್ವ ಹೋರಾಟಕ್ಕ? ಡಿಕೆಶಿ ನೇರವಾಗಿ ಹೆಸರು ಹೇಳಲಿಲ್ಲ, ಆದ್ರೆ ಸಂದೇಶ ಮಾತ್ರ ಸ್ಪಷ್ಟ. ರಾಜಕೀಯದಲ್ಲಿ ಶತ್ರು ಹೊರಗಿಲ್ಲ, ಒಳಗೆ ಇದ್ದಾರೆ ಎಂಬ ಎಚ್ಚರ. ರಾಜಕೀಯದಲ್ಲಿ ಇದು ಹೊಸದಲ್ಲ, ಇದಕ್ಕೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ನಾನು ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಎಂಬುದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಯಾರಿಂದಲೂ ಪ್ರಮಾಣ ಪತ್ರ ಬೇಕಾಗಿಲ್ಲ. ನನ್ನ ಆತ್ಮಸಾಕ್ಷಿಯನ್ನು ನಾನು ಮೆಚ್ಚಿದರೆ ಸಾಕು. ನೀವು ಕೂಡ ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಜೆಡಿಎಸ್ ನಾಯಕ ಕುಮಾರಸ್ವಾಮಿಯನ್ನು ನೆನಪಿಸಿಕೊಂಡ್ರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಾನು ಎಷ್ಟು ಪ್ರಾಮಾಣಿಕವಾಗಿ ಇದ್ದೆ ಎಂಬುದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಆದ್ರೆ ಅವರು ನನ್ನ ವಿರುದ್ಧ ಬೆನ್ನಿಗೆ ಚೂರಿ ಹಾಕಿದ ಆರೋಪ ಮಾಡಿದ್ರು ಎಂದು ಹೇಳುವ ಮೂಲಕ ಹಳೆಯ ರಾಜಕೀಯ ನೋವನ್ನು ಮತ್ತೆ ಎತ್ತಿ ಹಿಡಿದ್ರು. ಒಂದಂತೂ ಸತ್ಯ, ಹಳೆಯ ಗಾಯಗಳು ಇನ್ನೂ ಒಣಗಿಲ್ಲ ಎಂಬುದು ಸ್ಪಷ್ಟ. ನನಗೆ ಯಾರ ಪ್ರಮಾಣ ಪತ್ರವೂ ಬೇಡ, ನನ್ನ ಆತ್ಮಸಾಕ್ಷಿ ಮೆಚ್ಚಿದ್ರೆ ಸಾಕು. ಇದು ರಾಜಕೀಯ ಟೀಕೆಗಳಿಗೆ ಕೊಟ್ಟ ತೀಕ್ಷ್ಣ ಉತ್ತರ. ದೇವರು ಯಾರಿಗೂ ವರ ಅಥವಾ ಶಾಪ ನೀಡುವುದಿಲ್ಲ, ಕೇವಲ ಅವಕಾಶ ನೀಡುತ್ತಾನೆ. ಆ ಅವಕಾಶ ಸಿಕ್ಕಾಗ ನಾವು ಎಷ್ಟು ಶ್ರಮ ಹಾಕುತ್ತೇವೆ ಎಂಬುದೇ ನಮ್ಮ ಭವಿಷ್ಯ ನಿರ್ಧರಿಸುತ್ತದೆ. ಮನುಷ್ಯನಿಗೆ ನಂಬಿಕೆಗಿಂತ ದೊಡ್ಡ ಗುಣ ಮತ್ತೊಂದಿಲ್ಲ. ವ್ಯವಹಾರದಲ್ಲಾಗಲಿ, ರಾಜಕೀಯದಲ್ಲಾಗಲಿ, ಸಮಾಜದಲ್ಲಾಗಲಿ ನಂಬಿಕೆ ಉಳಿಸಿಕೊಳ್ಳುವುದು ಅತಿ ಮುಖ್ಯ. ನೀವು ನಂಬಿಕೆಯನ್ನ ಉಳಿಸಿಕೊಂಡ್ರೆ ಗ್ರಾಹಕರು, ಜನರು, ಸಮಾಜ ನಿಮ್ಮ ಜೊತೆಗೆ ನಿಲ್ಲುತ್ತಾರೆ. ನಂಬಿಕೆಯೇ ನಿಮ್ಮ ಬ್ರ್ಯಾಂಡ್ ಆಗಬೇಕು. ನಿಮ್ಮಲ್ಲಿ ಯಾರು ನಿರಾಶರಾಗಬೇಡಿ. ನೀವು ಇಂದು ಇಲ್ಲಿ ಇದ್ದೀರಿ ಅನ್ನುವುದಕ್ಕಿಂತ ನಾಳೆ ಎಲ್ಲಿ ತಲುಪಬೇಕು ಎಂಬುದೇ ಮುಖ್ಯ. ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ. ಅಧಿಕಾರವು, ಟೀಕೆಯು, ಸೋಲು ಕೂಡ. ಶಾಶ್ವತವಾದದ್ದು ನಿಮ್ಮ ಶ್ರಮ, ನಿಮ್ಮ ನಂಬಿಕೆ, ನಿಮ್ಮ ಮೌಲ್ಯಗಳು. ಅದನ್ನೇ ಹಿಡಿದು ಮುಂದೆ ಸಾಗಿದರೆ ಯಾರು ನಿಮ್ಮನ್ನು ನಿಲ್ಲಿಸಲಾರರು ಎಂದಿದ್ದಾರೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಭಾಷಣ ಕೇವಲ ಕಾರ್ಯಕ್ರಮದ ಮಾತಲ್ಲ, ಅದು ಎಚ್ಚರಿಕೆ, ಅದು ಆತ್ಮಾವಲೋಕನ, ಅದು ರಾಜಕೀಯ ಸಂದೇಶ. ಅಕ್ಕಪಕ್ಕದಲ್ಲಿರುವವರೇ ಮೋಸ ಮಾಡ್ತಾರೆ ಎಂಬ ಮಾತು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿದೆ. ಇದು ಡಿಕೆ ಶಿವಕುಮಾರ್ ಅವರ ಭವಿಷ್ಯದ ರಾಜಕೀಯ ದಿಕ್ಕಿನ ಸೂಚನೆಯೇ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇದರ ಪರಿಣಾಮ ಖಂಡಿತ ಕಾಣಿಸಲಿದೆ. ಇದೀಗ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.